ಅವರೇ ಹೇಳಿದ್ದಾರೆ ಸರ್. ಈ ಪಿಕ್ಚರ್ ಮಾಡಬೇಕಾದ್ರೆ ಒಂದು ಅದರಲ್ಲಿರೋ ಕತೆ ಕೇಳಿ ಅರ್ಧ ನಾನು ಇನ್ಸ್ಪಿರೇಷನ್ ಆಗಿ ಮಾಡಿದೆ. ತಾಯಿ ಪಾತ್ರ, ದೇಶಕ್ಕಾಗಿ, ಮತ್ತೆ ಇನ್ನೂ ಬೇರೆ ಬೇರೆ ವಿಚಾರಗಳು ಅದರಲ್ಲಿ ಇರೋದು ನೋಡಿ ನನಗೆ ಆ ಕತೆ ಬಗ್ಗೆ ಆಸೆ ಆಯಿತು. ಮತ್ತು ನಾನು ಒಂದು ಸಣ್ಣ ಪುಟ್ಟ ಕಲಾವಿದೆ ಅಷ್ಟೇ. ಸುಮಾರು ಸೀರಿಯಲ್ಗಳಲ್ಲಿ ತುಂಬ ಹಿಂದೆ ಮಾಡಿದ್ದೆ. ಸೊ ಕಲೆ ಬಗ್ಗೆ ನನಗೆ ತುಂಬ ಆಸಕ್ತಿ, ತುಂಬ ಪ್ರೀತಿ. ಅದೇ ಥರ ಡಾಕ್ಟರ್ ರಾಜ್ಕುಮಾರ್ ಸರ್ ಹೇಳಂಗೆನೆ ಕಲಾಭಿಮಾನಿಗಳು ಮನೆ ದೇವರು ಅಂತಾರೆ, ಅದನ್ನು ಸತ್ಯ. ತಾವೆಲ್ಲರೂ ಅದರಲ್ಲಿ ತುಂಬ ಅರ್ಥಪೂರ್ಣವಾದ ಅರ್ಥ ಇದೆ. ನೀವೆಲ್ಲ ಅಭಿಮಾನಿಗಳು ಬಂದು ನಮ್ಮಂಥವ್ರಿಗೆ ಎನ್ಕರೇಜ್ ಕೊಟ್ಟು ಸಹಕರಿಸಿದ್ರೆ ನಮಗೆ ಮುಂದಿನ ಪ್ರಾಜೆಕ್ಟ್ಗೆ ಒಂದು ಉತ್ತೇಜನ ಜಾಸ್ತಿ ಸಿಕ್ಕಂಗಾಗುತ್ತೆ. ಆದ್ದರಿಂದ ನನಗೆ ಈ ಕತೆ ತುಂಬ ಇಷ್ಟ ಆಗಿ, ಅದು ಒಂದು ಪ್ರಾಣಿ ಅಂದರೆ ಅದು ಬೃಹದಾಕಾರದ ಒಂದು ಆನೆ, ಎಲಿಫೆಂಟ್, ಅದಕ್ಕೆ ಸರಿಸಾಟಿ ಯಾರಾದರೂ ಹೇಳಕ್ಕಾಗ. ಅದೇ ಥರ ನನ್ನ ಮಗ ಮಾಡಿರೋದ್ರಿಂದ ಅವರಿಗೆ ಎಲ್ಲ ಒಂದು ಸಹಕಾರ ಕೊಟ್ಟು ಈ ಪಿಕ್ಚರ್ನ ಯಶಸ್ವಿ ಆಗೋಕ್ಕೆ ತಾವೆಲ್ಲರೂ ಬಂದು ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿ ಮಾಡಿದ್ದೀವಿ. ಇದನ್ನ ತಾವೆಲ್ಲರೂ ಆಶೀರ್ವಾದ ಮಾಡಿ ಅಂತ ಕೇಳ್ತಾ ಧನ್ಯವಾದಗಳು. ದೇವರು ಇರಕ್ಕಾಗಲ್ಲ ಅಂತ ತಾಯಿ ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳ್ತಾರೆ. ಅದರಿಂದ ನಮ್ಗೆ ಎಲ್ಲಾರು ಬೇಕು. ಮಗ ಒಂದಲ್ಲ, ಆ ಮಗನ ರೂಪದಲ್ಲಿ ಒಂದು ಸ್ಕ್ರೀನ್ ಮೇಲೆ ಕಾಣಿಸಕ್ಕೆ ಪ್ರಯತ್ನ ಅಂತ ಅಷ್ಟೇ ಸರ್. ನಮ್ಗೆ ಎಲ್ಲರೂ ಬೇಕು. ಎಲ್ಲರೂ ನಮ್ಗೆ ಇಡೀ ಕರ್ನಾಟಕ ಅಲ್ಲ, ಇಡೀ ಭಾರತ ದೇಶದ ಎಲ್ಲರೂ. ನಾನು ಕರ್ನಾಟಕದೊಳಗೆ ಮೂಲ, ಹಾಸನದಲ್ಲಿ ಹುಟ್ಟಿರೋರು. ಹಾಗಾಗಿ ನನಗೆ ಕನ್ನಡ ಬಗ್ಗೆ ತುಂಬಾ ಅಂದ್ರೆ ತುಂಬಾ ಅಭಿಮಾನ. ರಿಯಲ್ ಆಗಿ ಅಮ್ಮ ಮಗ ಅಲ್ಲ, ಸ್ಕ್ರೀನ್ ಅಲ್ಲಿ ಮಾತ್ರ ಅಮ್ಮ ಮಗ. ಥ್ಯಾಂಕ್ ಯು. ಕನ್ಫ್ಯೂಸ್ ಮಾಡ್ಕೊಂಡ್ರೆ ಅನ್ಸುತ್ತೆ. ಅದು ನನ್ನ ಮಗ ಸಮಾನನೇ. ಅವರು ಶರಣ್ ನೀವು ಮಗ ಆರ್ಯ ಇದೆ ಎರಡನೇ ಸಿನಿಮಾ. ಅವರ 2 ಶೇಡ್ಗಳು ಕಾಣಿಸ್ಕೊಂಡಿದ್ದಾರೆ.